ಇದೇನಾದ್ರು ಈಡೇರದೆ ಹೋದ ಪಕ್ಷದಲ್ಲಿ ನಿಮ್ಮ ಮೊಗಸಾಲೆ ಏನಿದೆ, ವಿಧಾನಸೌಧ ಮೊಗಸಾಲೆ, ಇದಕ್ಕೆ ನಾವು ರೈತರುಗಳೆಲ್ಲ ಮುತ್ತಿಗೆ ಹಾಕಿ ನಿಮಗೆ ತಕ್ಕ ಶಾಸ್ತಿ ಮತ್ತೆ ಪಾಠವನ್ನು ಕಲಿಸಂತ ಕೆಲಸವನ್ನು ನಾವು ಮಾಡಬೇಕಾಯ್ತದೆ. ಇದಕ್ಕೆ ನೀವೇ ಕಾರಣರಾಯ್ತೀರಿ, ನೀವೇ ಅವಕಾಶ ಮಾಡಿಕೊಟ್ಟಂತಾಯ್ತದೆ. ಇದು ನಮ್ಮ ಎಚ್ಚರಿಕೆಯ ಗಂಟೆ. ಇವತ್ತು ಏನು ವಿದ್ಯುತ್ ಇಲಾಖೆನಲ್ಲಿ ನೀವು ಖಾಸಗೀಕರಣ ಮಾಡಿಬಿಟ್ಟು ರೈತರಿಗೆಲ್ಲರಿಗೂ ಬಹಳ ಲಕ್ಷಾಂತರ ರೂಪಾಯಿ ದಂಡ ವಿಧಿಸ್ತಾ ಇದ್ದೀರಿ. ಆದ್ರಿಂದ ಇದನ್ನ ಈ ಕೂಡಲೇ ತೆಗಿಬೇಕು. ಈ ಗುಂಡೂರಾವ್ ಸರ್ಕಾರ ಇದ್ದಾಗ, ಬಂಗಾರಪ್ಪನವ್ರ ಸರ್ಕಾರ ಏನಿತ್ತು ಆವಾಗ ರೈತರಿಗೆ ಉಚಿತ ವಿದ್ಯುತ್ ಕೊಡ್ತು, ಅದೇ ರೀತಿ ರೈತರಿಗೆ ಉಚಿತ ವಿದ್ಯುತ್ ಕೊಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ರೈತರು ಇವತ್ತು ನೋಡಿ, ರೈತ ಸಾಲಗಾರನಲ್ಲ, ಸರ್ಕಾರ ಬಾಕಿದಾರ. ನಾವು ಸಾಲ ಸೋಲ ಮಾಡಿ ನಮ್ಮ ಜನಗಳು ನೆಮ್ಮದಿಯಾಗಿರ್ಲಿ, ಅನ್ನ ತಿನ್ಕೊಂಡು ಸುಖವಾಗಿರ್ಲಿ ಇರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಸಾಲ ಮಾಡಿ ನಿಮಗೆ ನಾವು ಅನ್ನ ಹಾಕ್ತಾ ಇದೀವಿ. ಆದ್ರಿಂದ ನೀವು ಬಾಕಿದಾರ ಆಗಿದ್ದೀರಿ. ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಪ್ರತಿ ಏನು ರೈತರು ಬಗರ್ ಹುಕ್ಕುಂ ಸಾಗುವಳಿಯನ್ನ ಮಾಡ್ತಾವ್ರೆ, ಈಗ ಅದನ್ನ ವೈಜ್ಞಾನಿಕವಾಗಿ ನೀವು ಮಾಡ್ತಾ ಇಲ್ಲ. ಅಧಿಕಾರಿಗಳ, ರಾಜಕೀಯ ವ್ಯಕ್ತಿಗಳ ಹಿಂಬಾಲಕರಿಗೆ ನೀವು ಬಗರ್ ಹುಕ್ಕುಂ ಸಕ್ರಮವನ್ನ ಮಾಡ್ತಾ ಇದ್ದೀರಿ. ಈ ಕೂಡಲೇ ಆಯಾ ಭಾಗದಲ್ಲಿ ಯಾವ್ಯಾವ ರೈತರು ಆ ಬಗರ್ ಹುಕ್ಕುಂ ಸಾಗುವಳಿ ಮಾಡ್ತಾ ಇದ್ದಾರೆ ಅದನ್ನ ಸಕ್ರಮ ಮಾಡಿ ಅವ್ರಿಗೆ ಹಕ್ಕುಪತ್ರ ನೀಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನ ನಾನು ಮಂಡಿಸ್ತಾ ಇದ್ದೀನಿ. ರೈತರ ಎಲ್ಲ ಇವತ್ತು ಏನು ನಾಳೆಗಳು ಹೂಳೆತ್ತದನ್ನೇ ಅರ್ಧಂಪರ್ಧ ಕಾಮಗಾರಿ ಮಾಡಿ ಬಿಲ್ ತಗೋತಾ ಇದ್ದೀರಿ. ನಿಮ್ಮ ಹಿಂಬಾಲಕರಿಗೆ ನೀವು ಕಾಮಗಾರಿಯ ಕೆಲಸ ಕೊಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಸಮರ್ಪಕವಾಗಿ ಹೂಳೆತ್ತಕ್ಕೆ ಕೆಲಸ ಆಗಬೇಕು. ರೈತರ ಜಮೀನುಗಳಿಗೆ ನೀರು ಹೋಗಂತ ಕೆಲಸ ಆಗಬೇಕು.